ಐಟಿ ಇಡಿಯನ್ನು ದುರ್ಬಳಕೆ ಮಾಡಿಕೊಂಡು ಬಿಜೆಪಿಯವರು ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಶಾಸಕ ಶರತ್ ಬಚ್ಚೇಗೌಡ ಬಿಜೆಪಿಯವರ ವಿರುದ್ಧ ಹರಿಹಾಯ್ದರು. ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿನಾಕಾರಣವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಹಗರಣದ ಹೆಸರಿನಲ್ಲಿ ತನಿಖೆಗಳನ್ನು ಮಾಡಲಾಗುತ್ತಿದೆ. ಅವರಿಗೆ ಕ್ಲೀನ್ ಚಿಟ್ ಸಿಕ್ಕರೂ ಸಹ ಈಗ ಇಡಿ ಮುಖಾಂತರ ಅವರ ಪತ್ನಿ ಹಾಗೂ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ ನೋಟಿಸ್ ಜಾರಿ ಮಾಡುವುದರ ಮೂಲಕ ವಿಚಾರಣೆ ಹೆಸರಿನಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸವನ್ನು ಬಿಜೆಪಿಯವರು ಮಾಡ್ತಿದ್ದಾರೆ. ಒಂದು ವೇಳೆ ವಿನಾಕಾರಣವಾಗಿ ಮೂಡ ಹೆಸರಿನಲ್ಲಿ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಟ್ಟರೆ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಬೆನ್ನಿಗೆ ನಿಲ್ತೇವೆ ಎಂದು ತಿಳಿಸಿದರು. ಇವತ್ತು ನೋಡ್ತಾ ಇದ್ದಂಗೆ ಕೇಂದ್ರ ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಪಾರದರ್ಶಕವಾದಂಥ ಸರ್ಕಾರನ ಅಸ್ಥಿರ ಮಾಡಬೇಕು ಅಂತ ಸತತವಾಗಿ ನಿರಂತರವಾದಂಥ ಪ್ರಯತ್ನಗಳು ನಡೀತಾ ಇದೆ. ಇವತ್ತು ಇಡಿ ಐಟಿನ ಇವತ್ತು BJP ಪಕ್ಷದ ಅಂಗಾಂಗಗಳಾಗಿ ಬಳಸಿ ಅನಾವಶ್ಯಕವಾಗಿ ಇವತ್ತು ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ರಾಜ್ಯದ ಸಚಿವರ ಮೇಲೆ, ಬೈರತಿ ಸುರೇಶ್ ಅಣ್ಣವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾಯಿದ್ದಾರೆ. 100ಕ್ಕೆ 100 ನಮಗೆ ವಿಶ್ವಾಸ ಇದೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಲೋಪಗಳು ಯಾವುದೂ ಆಗಿಲ್ಲ. ಎಲ್ಲ ಕೂಡ ಕ್ಲಿಯರ್ ಆಗಿ ನಡೆದಿರೋದ್ರಿಂದ ಏನೇ ತನಿಖೆ ಆದರೂ ಕೂಡ ಅದರಿಂದ ಹೊರಗೆ ಬರ್ತೀವಿ. ಯಾವುದೇ ರೀತಿಯಾದಂಥ ರಾಜಕೀಯದ ದ್ವೇಷ ಮಾಡಿದ್ರೆ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು, ಮುಖಂಡರು, ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಕೂಡ ಅದರ ವಿರೋಧವಾಗಿ ಪ್ರತಿಭಟನೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ನಿಲ್ತೀವಿ.